ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋಲಿನೋ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನನ್ನ ಫ್ಯಾಮಿಲಿಯೊಟ್ಟಿಗೆ ತುಂಬಾ ಚೆನ್ನಾಗಿದ್ದೀನಿ. ಎಸ್, ಒನ್ಸ್ ಅಗೈನ್ ವೆಲ್ಕಮ್ ಆಲ್ ಆಫ್ ಯು ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಅಣ್ಣ ಬರ್ತಾ ಇದ್ದಾರೆ. ಇವತ್ತು ಸಂಡೇ, ಆರಾಮ್ಸೆ ಲೇಟಾಗಿ ಎದ್ವಿ, ಟಿಫನ್ ಎಲ್ಲ ಮಾಡಿಕೊಂಡು ಆಯಿತು. ಅಣ್ಣ ಬರ್ತಾ ಇದ್ದಾರೆ ಇವತ್ತು. ಸೊ ಏನಾದರೂ ಲಂಚ್ಗೆ ಸ್ಪೆಷಲ್ ಮಾಡೋಣ ಅಂತ ಇದ್ದೀನಿ. ಸೊ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಚಿಕನ್ ಬಿರಿಯಾನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹಾಗೆಯೇ ಹೇಗೆ ಹೋಗುತ್ತೆ ದಿನ ಅನ್ನೋದನ್ನು ಕೂಡ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆಯೇ ನನ್ನ ಈ ಪುಟಾಣಿ ಪ್ರಯತ್ನಗಳು ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲಿಯೋಲಿನೋ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬರೋವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ದಯವಿಟ್ಟು ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಅಥವಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಅಣ್ಣ ಬರೋದ್ರೊಳಗೆ ಫಟಾಫಟ್ ಅಂತ ಅಡುಗೆ ಮಾಡಿ ಮುಗಿಸೋಣ. ಎಸ್, ಇವತ್ತು ಚಿಕನ್ ಬಿರಿಯಾನಿನ ನಾನು ಹೇಗೆ ಚಿಕನ್ ದೊನ್ನೆ ಬಿರಿಯಾನಿನ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನಾನು ಆ್ಯಕ್ಚುಲಿ 2 ವೆರೈಟೀಸಲ್ಲಿ ಮಾಡ್ತೀನಿ. ಒಂದು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿ ಆ್ಯಂಡ್ ಇನ್ನೊಂದು ಪ್ಯೂರ್ ಗ್ರೀನ್ ಕಲರ್. ಓಕೆ, ಎಸ್, ಇವತ್ತು ನಾನು ದೊನ್ನೆ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ನಾನು ಆ ಬಿರಿಯಾನಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಸ್, ಬನ್ನಿ, ಹಾಗಿದ್ರೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಕಬಾಬಿಗೆ ನಾನು ಮಾಡ್ತಾ ಇರೋದು ಜಸ್ಟ್ 3 ಮೆಂಬರ್ಸಿಗೆ. ಸೊ ಒಂದು 1/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು 1 ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನು ಕಸೂರಿ ಮೇಥಿ, ಮತ್ತು ಅದರೊಟ್ಟಿಗೆ ಒಂದು 2 ಸ್ಪೂನ್ ಆಗೋಷ್ಟು ಕರ್ಡ್, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್. ಇಷ್ಟನ್ನು ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಓಕೆ, ಒಂದು ಮ್ಯಾಗಿನೇಟ್ ಮಾಡಲಿಕ್ಕೆ ಇದನ್ನು ಹೀಗೆ ನೀಟಾಗಿ ಒಂದು ಕಲಿಸ್ಕೊಂಡು ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಬಿಡಿ. ಓಕೆ, ನಿಮಗೆ ಟೈಮ್ ಇದೆ ಅನ್ನೋದಾದರೆ ಒಂದು ಹಾಫ್ ಆನ್ ಅವರ್ ಬಿಟ್ರೂ ಒಳ್ಳೆಯದೇನೆ. ಓಕೆ, ಅಷ್ಟರೊಳಗೆ ಒಂದು ಮಸಾಲ ರೆಡಿ ಮಾಡೋಣ. ಚಿಕನಲ್ಲಿ ಸ್ವಲ್ಪ ಮ್ಯಾಗಿನೇಟ್ ಆಗಲಿ ಅಷ್ಟರೊಳಗೆ ಇಲ್ಲಿ ನಾವು ರುಬ್ಬಕ್ಕೇನು ಬೇಕಲ್ಲ ಮಸಾಲ, ಅದು ರೆಡಿ ಮಾಡ್ಕೊಂಬಿಡೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಪುಟಾಣಿದೊಂದು ಈರುಳ್ಳಿ, ಅದರ ಜೊತೆಯಲ್ಲಿ 2 ಹಸಿರು ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಪುದೀನ ಸೊಪ್ಪು, ಅದರ ಜೊತೆಯಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ. ಓಕೆ, ಇಷ್ಟನ್ನು ಹಾಕ್ಕೊಂಡು ಇದ್ರ ಒಟ್ಟಿಗೆ ಒಂದು ಪುಟಾಣಿ ಸ್ಪೂನ್ ಆಗೋವಷ್ಟು ಗಸಗಸೆ. ಓಕೆ, ಇದೇ ಇಂಪಾರ್ಟೆಂಟ್ ಇದಕ್ಕೆ, ಗಸಗಸೆ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಲ್ಲಾರು ಮಾಡ್ಬೋದು ಅಥವಾ ಕುಕ್ಕರಲ್ಲಾರು ಮಾಡ್ಬೋದು. ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ, ಸೊ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಅದು ಎಣ್ಣೆ ಬಿಸಿ ಆಗಲಿ. ಆ ನಂತರ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಸ್ಪೈಸಸ್ ಹಾಕಿ ಒಂದು 2 ಮಿನಿಟ್ಸ್. ಈ ಸ್ಪೈಸಸ್ 1 ಮಿನಿಟ್ ಆದಮೇಲೆ ಅದಕ್ಕೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಕೂಡ ಸ್ವಲ್ಪ ಜಾಸ್ತಿನೇ ಇರಲಿ. ಆನಿಯನ್ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆನಿಯನ್ ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಹಸಿ ಪೇಸ್ಟು, ಅದನ್ನು ಹಾಕಿ ನೀಟಾಗಿ ಅದು ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡೋಣ. ಒಂದು 5 ಮಿನಿಟ್ಸ್ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ, ಫ್ರೈ ಆಗಲಿ ಇದು. ಅಷ್ಟರೊಳಗೆ ನಮ್ಮ ಚಿಕನ್ ಕೂಡ ನಾವು ನೆನೆಲಿಕ್ಕೆ ಇಟ್ಟಿದ್ದೀವಲ್ಲ, ಅದು ಕೂಡ ಒಂದು 20 ಮಿನಿಟ್ ಆಗಿಬಿಡತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಿರಿ ಆಯಿಲಲ್ಲೇ. ಇವಾಗ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಹಾಂ, ಈ ಮಸಾಲ ಎಣ್ಣೆ ಪೂರ ಬಿಟ್ಟಿದೆ. ಇವಾಗ ಏನು ಮಾಡಿ, ನಾವು ಮ್ಯಾಗಿನೇಟ್ ಮಾಡಿ ಇಟ್ಟಿದ್ವಿ ಅಲ್ವಾ ಚಿಕನ್ನು, ಅದನ್ನು ಆ್ಯಡ್ ಮಾಡಿಬಿಡಿ. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಅದು ಹೀಗೇ ಕುಕ್ ಆಗಲಿ. ನೀಟಾಗಿ ಅದಕ್ಕೊಂದು ಮಿಕ್ಸ್ ಕೊಟ್ಟು ಹೀಗೇ ಒಂದು 2 ಮಿನಿಟ್ಸ್ ಕುಕ್ ಮಾಡಿ. ಓಕೆ, ಇವಾಗ ಇದೊಂದು 2 ಮಿನಿಟ್ಸ್ ಆಯಿತು. ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ನೀವು ರೈಸ್ ಎಷ್ಟು ತೊಗೊಂಡಿರ್ತೀರಾ, ಅಕ್ಕಿನ ಎಷ್ಟು ತೊಗೊಂಡಿರ್ತೀರಾ ಅದರ 2ರಷ್ಟು ಈಕ್ವಲ್ ಕ್ವಾಂಟಿಟಿಯಲ್ಲಿ ನೀರು ಹಾಕೊಂಡ್ಬಿಡ್ರಿ. ನಾನು 1.5 ಕಪ್ ತೊಗೊಂಡಿದ್ದೀನಿ, 3 ಕಪ್ ನೀರು ಹಾಕೊಳ್ತೀನಿ. ಈ ಗ್ಲಾಸಲ್ಲೇ ನಾನು ತೊಗೊಂಡಿರೋದು. ಸೊ ಈ ಗ್ಲಾಸಲ್ಲಿ 3 ಕಪ್ ನೀರು ಹಾಕ್ತೀನಿ.
ಇವಾಗ 3 ಕಪ್ ನೀರು ಹಾಕ್ತೆ ನಾನು. ಅದನ್ನೊಂದು ಚೆನ್ನಾಗಿ ಕುದಿ ಬರಲಿ, ಅದು ಮಿಕ್ಸ್ ಮಾಡಿ. ಇವಾಗ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀವು ಸಾಲ್ಟನ್ನು ಚೆಕ್ ಮಾಡ್ಕೋಬೋದು. ಈ ಸ್ಟೇಜಲ್ಲಿ ನಾನು ಹಾಕಿದ್ದು ಮ್ಯಾಗ್ನೇಟ್ ಮಾಡೋಕ್ಕೆ ಹಾಕಿದ್ದೇನೆ, ಸಾಲ್ಟ್ ಕರೆಕ್ಟ್ ಆಗಿದೆ. ಸೊ ನಾನು ಅದು ಹಾಕೊಳ್ಳಲ್ಲ. ನೀವೀಗ ಚೆಕ್ ಮಾಡಿಕೊಂಡು ಸಾಲ್ಟ್ ಬೇಕು ಅನ್ನೋದಾದ್ರೆ ಹಾಕೊಳ್ಳಿ. ಇದೊಂದು ಕುದಿ ಬರಲಿ. ಸಣ್ಣಣ್ಣ ಕೂಡ ಬಂದರು, ಇವತ್ತು ಸಂಡೇ ಅಂತ ಹೇಳಿ ಬಂದಿದ್ದರು. ನನ್ನ ಮಗನಿಗೆ ಭಾರಿ ಇಷ್ಟ. ಅವ್ನು ಮಲಗಿದ್ದ ಆ್ಯಕ್ಚುಲಿ ಅಣ್ಣ ಬಂದ ತಕ್ಷಣ, ಮಾತಾಡಿಸಿದ ತಕ್ಷಣ ಎದ್ದು ಇವಾಗ ನನ್ನ ಸೊಸೆ ಫೋಟೋಸ್ ನೋಡ್ತಾ ಇದ್ದಾನೆ. ಅಣ್ಣ ಸೊಸೆ ಫೋಟೋದು ಶೈನ್ ಫೋಟೋಸ್ ತೋರಿಸ್ತಾ ಇದ್ದಾರೆ, ಅದನ್ನೆಲ್ಲ ನೋಡ್ತಾ ಕೂತಿದ್ದಾನೆ. ಇಲ್ಲಿನು ಶೈನ್ ಫೋಟೋ ಇಲ್ಲ ಐತಲ್ಲಿ ನಿಂದದು. ಹಾಂ, ಎಲ್ಲ ಫೋಟೋಸ್ ನೋಡ್ಕೊಂಡು ಕೂತಿದ್ದಾನೆ. ಲೀನು ಬಂಗಾರಿ. ಹಾಂ, ಅದೆಲ್ಲ ಲಿನೋದು ಹಳೆ ಫೋಟೋಸ್, ಓಲ್ಡ್ ಫೋಟೋಸ್. ಅದಕ್ಕೆ ಅಣ್ಣ ಅವ್ನ ನಾಮಕರಣದಲ್ಲಿ. ಹಾಂ ತೋರ್ಸೋಣ, ಆ ಫೋಟೋ ತಿರುಗಿಸಿ ತೋರಿಸಿ, ಈ ಕಡೆ ತೋರಿಸಿ. ಎಸ್, ಹಾಂ, ಅಣ್ಣ ಅತ್ತಿಗೆ ಲಿನೋನ ಎತ್ಕೊಂಡಿದ್ದು ನಾಮಕರಣದಲ್ಲಿ. ಫೋನ್ ಬಂತ ಅಪ್ಪಾಜಿದು. ಅವನದೆಲ್ಲ ಫೋಟೋಸ್ ಎಲ್ಲ ತೋರಿಸ್ತಾ ಕೂತಿದ್ರು. ಮೀನ್ ವೈಲ್ ಅಪ್ಪಾಜಿ ಫೋನ್ ಕೂಡ ಬಂತು. ಮಗ ಮಾತಾಡ್ತಿದ್ದಾನೆ ನನ್ನ ಮಗ. ಬನ್ನಿ ಇವಾಗ ಏನಾಯಿತು ಬಿರಿಯಾನಿ ನೋಡೋಣ. ಮಾತಾಡ್ಲೇನೋ. ಇವಾಗ ಬಿರಿಯಾನಿ ಕುದೀತಿದೆ, ಮೀನ್ಸ್ ಅದು ನೀರು ಓಕೆ ಹಾಕಿದ್ವಿ ಅಲ್ಲ. 1:2 ರೇಷಿಯೋ. ನೀವೇನಾದ್ರು ಬಾಸುಮತಿ ರೈಸ್ ತೊಗೊಳ್ತೀನಿ ಅನ್ನೋದಾದರೆ 1:1 3/4, 1/3 ಹಾಕಿದರೆ ಸಾಕು ಒಂದಕ್ಕೆ. ಎಸ್, ಇದು ಉಪ್ಪೆಲ್ಲ ಕರೆಕ್ಟ್ ಇದೆ ನನಗೆ. ಈ ಹಂತದಲ್ಲಿ ಏನು ಮಾಡೋಣ, ಇದಕ್ಕೆ ನಾವು ರೈಸ್ನ ತೊಳೆದು ಇಟ್ಕೊಂಡಿದ್ವಿ ಅಲ್ಲ ರೈಸು, ಆ ರೈಸನ್ನ ಹಾಕಿಬಿಡೋಣ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಜೋರು ಮಾತುಕತೆ ನಡೆದಿದೆ ಲೀನುದು ಮತ್ತು ಅವ್ರ ಮಾಮಂದು. ಎಸ್, ಒಂದು ಮಿಕ್ಸ್ ಮಾಡಿ ಇದೊಂದು ಕುದಿ ಬರಲಿ. ಎಸ್, ಇವಾಗ ಕುದಿ ಬಂತು ಅದು. ಇವಾಗ ಒಂದು ಅರ್ಧ ಲೆಮನನ್ನು ಸ್ಕ್ವೀಸ್ ಮಾಡಿಬಿಡ್ತೀನಿ. ಎಸ್, ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿ ಇದೇ ಹಂತದಲ್ಲಿ 1 ಸ್ಪೂನು ತುಪ್ಪವನ್ನು ಹಾಕಿಬಿಡಿ. ಓಕೆ, ಹಾಕಿ ಇವಾಗ ಒಂದು ಪರ್ಫೆಕ್ಟ್ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ತೆಗೆಸ್ಬಿಡೋಣ. ಇವಾಗ ಕುದೀತಾ ಇದೆ. ತುಪ್ಪ ಮತ್ತು ಲೆಮನ್ ಹಾಕಿದ ತಕ್ಷಣ ಕ್ಲೋಸ್ ಮಾಡಿ 1 ವಿಷಲ್ನ ತೆಗೆಸ್ಬಿಡೋಣ. 1 ವಿಷಲ್ ಬರಲಿ ಇದು, ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ಇವಾಗ 1 ವಿಷಲ್ ಬಂತು. ಒಂದೇ ವಿಷಲ್ ಸಾಕು. ನಿಮಗೆ ತುಂಬ ಸಾಫ್ಟ್ ಬೇಕಪ್ಪ ಅನ್ನೋದಾದರೆ ಬೇಕಿದ್ರೆ ನೀವು 2 ವಿಷಲ್ ತೆಗೆಸ್ಬೋದು. ನಾನು 1 ವಿಷಲ್ ತೆಗೆಸಿದ್ದೀನಿ. ನೋಡೋಣ. ವಾವ್, ನೋಡ್ತಿದ್ದಂಗೆ ಖುಷಿ ಬರೋಷ್ಟು ಚೆನ್ನಾಗಾಗಿದೆ. ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದರೆ ಅಲ್ಲ, ಡ್ಯಾಮ್ ಶೋರ್ ಚೆನ್ನಾಗಿ ಬಂದೇ ಬರುತ್ತೆ. ಎಸ್, ಇದು ಹೈದ್ರಾಬಾದಿ ಸ್ಟೈಲಲ್ಲಿ ದೊನ್ನೆ ಬಿರಿಯಾನಿ ಮಾಡಿರೋದು. ಇನ್ನೂ ಒಂಥರ ಮಾಡ್ತೀನಿ ನಾನು, ಅದು ರೆಡ್ ಕಲರಲ್ಲಿ ಇರುತ್ತೆ. ಅದನ್ನು ಇನ್ನೊಂದು ಸರಿ ನಾನು ಮಾಡಿದಾಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ಬಿರಿಯಾನಿ. ಎಸ್, ಇವತ್ತಿನ ಊಟ ದೊನ್ನೆ ಚಿಕನ್ ಬಿರಿಯಾನಿ, ಆನಿಯನ್, ಕುಕುಂಬರ್, ಕ್ಯಾರೆಟ್, ಅದರೊಟ್ಟಿಗೆ ಚಿಕನ್ ಶೇರ್ವಾ ಮತ್ತು ಚಿಕನ್ ಪೆಪ್ಪರ್ ಡ್ರೈ. ಎಸ್, ನಮ್ಮ ಏನಾದರೂ ಈ ಚಿಕ್ಕ ಪ್ರಯತ್ನಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲಿಯೋ ಲೀನು ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರೋವಂಥ ವೀಡಿಯೋಸ್ಗೆ ಲೈಕ್ ಕೂಡ ಕೊಡಿ. ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ನಾವು ಕೂಡ ಲಂಚ್ ಮಾಡ್ತೀವಿ. ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮನುಷ್ಯನ ಲೈಫ್ ಬಿಫೋರ್ ಮ್ಯಾರೇಜ್ ಒಂಥರ, ಆಫ್ಟರ್ ಮ್ಯಾರೇಜ್ ಒಂಥರ. ಆಫ್ಟರ್ ಎಸ್, ಇವತ್ತಿನ ಊಟ ದೊನ್ನೆ ಚಿಕನ್ ಬಿರಿಯಾನಿ, ಆನಿಯನ್, ಕುಕುಂಬರ್, ಕ್ಯಾರೆಟ್, ಅದರೊಟ್ಟಿಗೆ ಚಿಕನ್ ಶೇರ್ವಾ ಮತ್ತು ಚಿಕನ್ ಪೆಪ್ಪರ್ ಡ್ರೈ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸರಿ ಟೆರೆಸ್ ಮೇಲೆ ಬಂದಾಗ ನನ್ನ 2 ಮಕ್ಕಳು ಇಲ್ಲಿ ಆಟ ಆಡ್ತಿದ್ವು ಅಂತ ತೋರಿಸಿದ್ದೆ. ನೋಡಿ, ಇಲ್ಲಿ ಮಳೆ ಬಂದ ತಕ್ಷಣ ಅಲ್ಲಿ ಉಳಿದಿರೋ ಸೀಡ್ಸು ಎಲ್ಲ ಹೆಂಗೆ ಜರ್ಮಿನೇಟ್ ಆಗಿ ಎಷ್ಟು ಚೆನ್ನಾಗಿ ಸಸಿಗಳು ಸ್ಯಾಪಲ್ಸ್ ಬಂದಿದೆ ಅಂತ ಹೇಳಿ. ಎಷ್ಟು ಕ್ಯೂಟ್ ಅಲ್ಲ. ಮಳೆಗೆ ಇರೋವಂಥ ತಾಕತ್ತೆ ಅದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಪುಟಾಣಿ ಬೆಳೆದಿದ್ದಾವೆ ಕೂಡ. ಇಲ್ಲಿ
ನಮ್ಮ ಬಂಗಾರದ್ದು ಈ ಥರ ಕೆಲಸ. ಸರಿ ಏ ಹಿಡಿದು ಹೊಡಿಬೇಡ. ಪಾಪ ಕೈ ನೋವುತ್ತ. ಮಳೆ ಶುರುವಾದಾಗಿಂದ ಮೇಲೆ ಬಂದೇ ಇರಲಿಲ್ಲ, ಸುಮಾರಷ್ಟು ದಿನನೇ ಆಗಿಬಿಟ್ಟಿತ್ತು. ಇವತ್ತು ಬಂದ್ವಿ. ಸಂಡೇ ಅಂದು ಹೆಂಗೆ ಅವಳದು ಹೋಮ್ವರ್ಕ್ ಎಲ್ಲ ಮುಗ್ದಿತ್ತು ಅಂದು. ಹಾಂ, ಅಲ್ಲೊಂದಿಷ್ಟು ಗಿಡ ಬೆಳೆದೈತಲ್ಲ ಅದಾಯ್ತು. ಹಾಂ ಹಾಂ, ಗುಂಡು ಬಿರಿಯಾನಿ ಹೆಂಗಿತ್ತು? ನಿಜ ಅಲ್ಟಿಮೇಟ್ ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಬಂದಿತ್ತು. ಮಾತ್ರ ದೊನ್ನೆ ಬಿರಿಯಾನಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಬಂದರು, ಇಲ್ಲೇ ಬಂದ್ರು ಇಬ್ರು. ಕೇಳಬೇಡ ಲಿಯೋ, ಕೇಳಬೇಡ ಲೀನು. ನೋ 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 ಚೆನ್ನಾಗಿದೆ ಲೀನು, ಚೆನ್ನಾಗಿದೆ ಅದು ಮಾಡ್ಬಿಡಂಗೆ. ಹೌದು, ಚೆನ್ನಾಗಿ ಬೆಳೆಯುತ್ತದು. ನನ್ನ ಮಗಳು ಹೆಂಗೆ ಅಂದರೆ ಯಾವುದನ್ನು ಹಾಳು ಮಾಡಲ್ಲ. ಹಾಗೆ ಇದು ಇದೆಯಲ್ಲ, ಇದು ಬಾಸ್ ಚಳಿಯಲ್ಲ. ಇವನು ಆಚೆಯಿಂದ ಈಚೆಯಿಂದ ಈಚೆ ಮಾಡ್ಕೊಂಡು ಈ ಕಬ್ಬಿಣದ ರಾಡೆಲ್ಲ ಹೊಡಿತಿದ್ದಾನೆ. ಇಬ್ರಿಬ್ರಿಗೆ ಆಟ ಆಡಿಸ್ಕೊಂಡು ಮತ್ತೆ ಕೆಳಗೆ ಹೋಗ್ತೀವಿ. ಸಂಡೇ ಅಂದ್ಕೊಂಡು ಬಂದ್ವಿ ಅಷ್ಟೇ, ಅದು ಮಳೆ ಕಮ್ಮಿ ಇದ್ದಿದ್ದಕ್ಕೆ. ಮೇಲೆ ಸುಮಾರು ದಿನ ಆಗಿತ್ತು, ಬಂದೇ ಇರಲಿಲ್ಲ ನಾವು. ಅದು ಸೌಂಡ್ ಬರುತ್ತಲ್ಲ, ಇದು ರೆಸೊನೆನ್ಸ್ ಅಂತ ನಮಗಿತ್ತು ಅಲ್ಲ ಸೈನ್ಸಲ್ಲಿ. ಸೈನ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ. ಹಾಂ, ಇದು ಹೀಗೆ ಒಂದು ಸರಿ ಜೋರು ಇದನ್ನು ಹೊಡೆದ್ಬಿಟ್ಟು ಪೆಂಡುಲಮಲ್ಲಿ ಹೊಡೆದು ತಡೆಯೋ ಒಂದು ನಿಮಿಷ, ಅದು ಎಷ್ಟು 1 ಮಿನಿಟಿಗೆ ಎಷ್ಟು ರೆಸೊನೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಕಂಡುಹಿಡಿತಿದ್ವಲ್ಲ, ಅದೇ ಇದು. ಹಾಂ, ಇದನ್ನು ಮಾಡ್ತಿದ್ದಾನೆ ಸುಬ್ಬ. ಬಟ್ ಅವನಿಗೆ ಗೊತ್ತಿಲ್ಲ ಏನು ಅಂತ. ಬಟ್ ಇವಾಗ ನಮ್ಮ ಮನೆಯವ್ರು ನೆನಪು ಮಾಡಿದ್ಕೆ ನೆನಪಾಯಿತು ನನಗೆ. ಹಾಂ, ಇನ್ನು ಇಲ್ಲಿ ಬಂದರು ಈಚೆ ಕಡೆ. ಹುಷಾರು ಮಗಳೇ, ಹುಷಾರು. ರೀ ಬಿದ್ದಾನು ರೀ. ಗುಂಡು ಹಿಡ್ಕ ಸಾಕು, ಜಾನು ಸಾಕು. ಗುಂಡು ಹಿಡ್ಕ, ಅಳ್ತಿದ್ದಾನ. ಸಪೋರ್ಟ್ ಹಿಮ್ನು. ಹಾಂ, ಹೋಲ್ಡ್ ಪ್ರಾಪರ್ಲಿ ಲೀನು ಹೋಲ್ಡ್ ಪ್ರಾಪರ್ಲಿ ಜೀವ. ಹಾಂ, ಗೋ ಸ್ಲೋಲಿ. ವೆರಿ ಗುಡ್ ಬಾಯ್. ತಮ್ಮ ಹುಷಾರಪ್ಪ. ಈಚೆ ಕಡೆ ತಿರುಗಿ ಕೂರ್ರಿ ಇಬ್ರು. ಹಾಂ, ಲಿಯೋ ನೀನು ಕಾಲು ವೈಡ್ ಮಾಡು, ಫೀಟ್ ವೈಡ್ ಮಾಡು, ಆಚೆ ಈಚೆ ಮಾಡು. ಹಾಂ, ವೆರಿ ಗುಡ್. ಅರೆ ರೀ ಹಾಯ್ ಬಡಿಯಾ. ಹಾಯ್ ಆ ಸ್ಟೇರ್ ಕೇಸ್ ಹತ್ತಿದ ಈಗ. ಲ್ಯಾಡರ್ ಏಣಿ ಕಬ್ಬಿಣದ್ದು, ಇದೆಲ್ಲ ವುಡ್ಡಲ್ಲ. ಸಿಂಟ್ಯಾಕ್ಸ್ ತೊಳಿಲಿಕ್ಕೆ ಇದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿರೋದು ಅನ್ಸುತ್ತೆ. ಕಾಣತ್ತೆ, ಕೂತ್ಕೊ ನೀನು. ಚಿನ್ನು ಕೂರು. ಲೀನು ಅಲ್ಲೇ ಕೂತ್ಕೊಳ್ಳೋ. ಹಾಂ, ಮೇಲೆ ಕೂರು, ಒಂದು ಫೋಟೋ ತೆಗಿತೀನಿ. ಅವನೇನು ಹೇಳ್ತಾನೆ ಅದನ್ನೇ ಕೇಳಬೇಕು ಇವಾಗಲೇ. ಗುಂಡು ಕೂತ್ಕೋ, ಎಗರ್ ಬಿದ್ದೀಯ ಕೆಳಗೆ. ಅಣ್ಣ ಊರಿಗೆ ಹೋದ್ರು ಊಟ ಮಾಡಿಕೊಂಡು, ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಈ ಕಡೆ ಮೇಲೆ ಬಂದದ್ದು. ಚೆನ್ನಾಗಾಗಿತ್ತು ಮಾತ್ರ, ಫುಡ್ ಎಲ್ಲ ಚೆನ್ನಾಗಾಗಿತ್ತು. ಗ್ರೇವಿ ಆಗಲಿ, ಶೇರ್ವಾ, ಬಿರಿಯಾನಿ ಎಲ್ಲನೂ ತುಂಬಾ ಚೆನ್ನಾಗಾಗಿತ್ತು. ಊಟ ಎಲ್ಲ ಮಾಡಿ ಅಣ್ಣ ಊರಿಗೆ ಹೋದ್ರು, ನಾವು ಈ ಕಡೆ ಮೇಲೆ ಬಂದ್ವಿ. ಹತ್ತು ಒಬ್ಬನೇ ಹತ್ತು ನೋಡೋಣ. ಹುಷಾರತ್ತು. ಗಟ್ಟಿ ಹಿಡ್ಕೊಂಬಗ್ನೆ. ವೆರಿ ಗುಡ್. ಹಂಗೆ ಹಿಡ್ಕೊಂಡು ಹತ್ಬೇಕು ಲ್ಯಾಡರ್ನ. ಗಟ್ಟಿ ಹಿಡ್ಕೊಂಬಗ ಜೀವ ಮುಂದೆ. ವೆರಿ ಗುಡ್. ಲಿಯೋನೋ ಯು ಬಿ ದೇರ್ ಓನ್ಲಿ. ಗುಂಡಣ್ಣ ಹುಷಾರು. ಮೈ ಗಾಡ್. ಸಾಕಪ್ಪ ರೀ, ಹಿಡ್ಕೊಳ್ರಿ ಹಾಕಬೇಕು.
ಅಪ್ಪು ಅಂತೆ. ಪಾಪ ಅಲ್ಲೇ ಕೂರಿ ಸಾಕು. ಹೂವ ಹೂವ ಲೇ ತಮ್ಮನ ಹಿಡ್ಕೊಮ್ಮ. ಅಲ್ಲಿ ಅಲ್ಲಿ ಗ್ಯಾಪಿಂದ ಬಿದ್ದಾನು ರೀ. ಕೈ ಬಿಲೋ ಇಲ್ಲಿ ಕುಂದ ಸ್ವಲ್ಪ ಹಚ್ಚಿಸ್ತಾನೆ ಮ್ಯಾಗ ಹಚ್ಚಿಸ್ಬೇಕಾನೆ ಹಚ್ಚಿಸ್ತಾನೆ ಬೈಲೆ ಇಲ್ಲೇ ಅಲ್ಲಿ ಬರಲಿ ಇಲ್ಲೇ ಹಚ್ಚಿಸ್ತಾನೆ ಬೈಲೆ ಬರ್ಡ್ಸು. ಒಬ್ಬೊಬ್ಬೊಬ್ಬೋ ವಾವ್. ನೋಡಿ ನನ್ನ ಮಕ್ಕಳ ಅವಾಂತರ. ಇವಳು ಏಣಿ ಹತ್ತದ್ಲು ಅಂತ ಹೇಳಿ ಅವನು ಹತ್ತಬೇಕು. ಹತ್ತಿದ ಮೇಲೆ ಮತ್ತೆ ಇಲ್ಲಿ ಸಿಂಟ್ಯಾಕ್ಸ್ ಪಕ್ಕನಲ್ಲಿ ಹೋಗಿ ಕೂತಿದ್ದಾನೆ ಇಷ್ಟ ಮೇಲೆ. ಹಾಂ ಏ ಬೇಡ ಬಾರಪ್ಪ ಗಲೀಜು. ಹಾಂ ಗಲೀಜು ಅನ್ನೋಕ್ಕಿಂತ ಅಲ್ಲೆಲ್ಲ ಓಮ್ಸ್ ಇರ್ತಾವಪ್ಪ, ಬೇಡ ಈಗ. ಬಲ ಕಚ್ಚಿತ್ತಲ್ಲ ಯಾವುದೋ ಒಂದಿದೆ ಬಲ ನೋಡ್ರಿ ಇಲ್ಲಿ ಬಲ ನಮಗೆ ಬಲ ಏಯ್ ಬಿಡಮ್ಮ ಬಾ ಬಾ ಪಪ್ಕೊಂಬಾರ ಏಯ್ ಬಾರ ನಾವು ನೋಡಮ್ಮ. ಈ ರೀ ಯಾಕೆ ನಗ್ತಿದ್ದಾರೆ ಅನ್ಸುತ್ತೆ ಏನೋ ನಿಮಗೆ. ಈ ರಿಯಾಲಿಟಿ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ನಾನು. ಸಾರಿ, ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್. ಇಲ್ಲಿಂದ ಇದು ಅವ್ರ ಡ್ಯಾಡಿ ಹೈಟಿಗಿಂತ ಹೈಟ್ ಇದೆ. ಅವರು ಆಗೋರ್ಗೆ ಹಿಡ್ಕೊಂಡ್ರು, ಅವ್ರ ಕೈ ಬಿಟ್ಟು ಆಚೆ ಕಡೆಗೆ ಹೋಗಿ ಆ ಟೆರೆಸಿಂದ ಅದು ಸಿಂಟೆಕ್ಸಿಂದ ಆಚೆ ಕಡೆ ಬಿದ್ದೇ ಬಿಟ್ಟ ಹುಡುಗ. ಮತ್ತೆ ಇವಾಗ ಅಲ್ಲಿಂದ ಎಗರ್ಕೊಂಡು ಬರ್ತಿದ್ದಾನೆ. ಇಳಿಸೋ ಏ ಇಡಿಯಟ್ಟ, ಇಳಿಸ್ರಿ ಡ್ಯಾಡಿ ಅನ್ಬೇಕು. ಯಪ್ಪ ಗುಂಡು ನೀವೆಲ್ಲ ಮೇಲಿದ್ರೆ ಅನ್ನಿಸ್ತೈತೆ. ಲಿಯೋ ಇವನು ಸರಿ ಇಲ್ಲ. ಅಮ್ಮ ದೇವ. ಹಾಯ್ ಹಾಯ್ ಚಿನ್ನು ಬಾ, ನೀವು ಹೋದ್ರೆ ಹೆಚ್ಚು ಮಾಡ್ತಾನೆ ಅವನು. ಬಾ ಲಿಯೋ ಬಾಕಂದ. ಮನೆಗೆ ಬೇಡ, ಮತ್ತೆಲ್ಲ ಹೋಗ್ತೀರಿ? ಯಪ್ಪ ಆಗಲ್ವಾ ಪಟ್ಟಾಪಟ್ಟಿ ಇಳಿ ಇಳಿ. ನಾ ಹೋಗ್ತೀನಿ ನೋಡು ಆಚೆ ಕಡೆ. ಹ್ಞೂ 3 ಸ್ಟಾರ್ಟ್. ಮುಂದೆ ನೋಡು ಮಗ. ಪಾಪಚ್ಚಿ ಬಿತ್ತು ಕೂಸು, ಬಂಗಾರ ಬಿತ್ತು. ನಿಧಾನಮ್ಮ. ಪಾಪ ಹಂಗಲ್ಲ ಅವನಿಗೆ ಎರಡು ಕಡೆ ಕಾಲಿಗೆ ಹೋಗೋಣ ಸಾಕು ಮನೆಗೆ ಬಾ. ಸುಮ್ಮನೆ ರವ ಹೋಗ್ಬಾರ ಒಳಗೊಂಬಾರ ಮತ್ತೆ ಬೀಳ್ಬಾರ್ದ ನೀನು. ಕಿತ್ತು ಹಾಕ್ಬಾರ್ದು ಅದನ್ನ. ಲಿಯೋ ಡೋಂಟ್ ರನ್, ಡೋಂಟ್ ರನ್. ಆ ಕಲ್ಲುಗಳೇ ಟಾಯ್ಸು ಇವರಿಬ್ಬರಿಗೆ ಮೇಲೆ ಬಂದರೆ. ಸಣ್ಣಕ್ಕೆ ಹಾಗೆ ಮಳೆ ಬರ್ತಿದೆ, ಪುಟಾಣಿ ಪುಟಾಣಿ ಹನಿಗಳು. ಎಸ್ ಓಕೆ, ಇವ್ರು ಹಿಂಗೆ ಆಟ ಆಡ್ತಾನೆ ಇರ್ತಾರೆ. ಮತ್ತು ನಾನು ಹಿಂಗೆ ಇಟ್ಕೋಬೇಕಾಗುತ್ತೆ ವೀಡಿಯೋನ. ಆಟ ಆಡಿಸ್ಕೊಂಡು ಮನೆಗೆ ಕೆಳಗೆ ಹೋಗ್ತೀವಿ. ಓಕೆ, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೇನಾದರೂ ನಮ್ಮ ಪುಟಾಣಿ ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಅಲ್ಲಿನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬರೋವಂಥ ವೀಡಿಯೋಸ್ ಏನಾದರೂ ಓಕೆಪ್ಪ ಇಷ್ಟ ಅಂತ ಅನ್ನೋದಾದರೆ ಲೈಕ್ ಕೊಡಿ. ಥ್ಯಾಂಕ್ ಯು ನಮ್ಮ ವಿಡಿಯೋನ ನೋಡಿದ್ದಕ್ಕೆ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಂ, ಕ್ಲೌಡ್ಸ್ ಎಷ್ಟು ಚೆನ್ನಾಗಿ ಫ್ಲೋಟ್ ಆಗ್ತಿದೆ ನೋಡಿ.
ಅಲ್ಲಿಗಿಂತ ಹಾಂ ಹೌದು. ಕಾಣತ್ತೆ ಕ್ಲೌಡ್ ಹೋಗೋದು. ನೀನು ಬಾಯ್ ಮಾಡು ಮಗನೆ, ತಿರ್ಗಿ ಹೇಳು ಬಾಯ್ ಬಾಯ್, ಟೇಕ್ ಕೇರ್. ಚಿನ್ನು ಸೇ ಬಾಯ್. ಬಾಯ್ ಬಾಯ್. ಎಸ್ ಬಾಯ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.